ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಓಕೆ ಸರ್, ಇವಾಗ ನಾವು ಬಹಳ ವಿಷಯಗಳನ್ನ ಬೆರೆಸ್ತಾ ಇದ್ದೀವಿ ಅಂತ ಆಗಲೇ ಹೇಳಿದೆ. ನೋಡಿ, ಗ್ರೇಡಿಂಗ್ ಪರೀಕ್ಷೆ ತೀರ್ಮಾನ ತಗೊಂಡಿದ್ದು ಅದರದ್ದು ಸಮಸ್ಯೆ ಆಗಿರೋದು, ಸರ್ಕಾರ ಅದನ್ನು ಹೇಗೆ ಬಗೆಹರಿಸಬೇಕು, ಬಗೆಹರಿಸದೆ ಈ ವಿಷಯ ಬಿಟ್ಬಿಡೋಣ, ಇದು ಬೇರೆ. ಬಗೆಹರಿಸ್ಕೊಳ್ಳಿ, ಮಕ್ಳಿಗೆ ತೊಂದರೆ ಆಗಿದ್ದಕ್ಕೆ ಸರ್ಕಾರ ಹೊಣೆ, ಅವರು ತುರ್ತಾಗಿ ಕೊನೆಯಲ್ಲಿ ತೊಗೊಂಡಿದ್ದರಿಂದ ಇದು ಬೇರೆ ವಿಷಯ. ಇನ್ನೊಂದು ವಿಷಯ, ಭಾರತದಲ್ಲಿದ್ದಾಗ ನೀವು ನಮ್ಮ ಮಕ್ಕಳು ಯಾವ ಮಾಧ್ಯಮದಲ್ಲಿ ಓದ್ತಾರೆ, ನಮ್ಗೆ ಇಂಗ್ಲೀಷ್ ಬೇಕಾ ಹಿಂದಿ ಬೇಕಾ, ಇವೆಲ್ಲ ಪ್ರಶ್ನೆಗಳಿದೆಯಲ್ಲ, ಇವೆಲ್ಲ ಬಹಳ ಹಳೇ ಪ್ರಶ್ನೆಗಳು. ಯಾಕೆ ಅಂತ ಹೇಳಿದ್ರೆ, ಇಂಗ್ಲೀಷ್ನ ಇವತ್ತು ಯಾರು ಬೇಕು ಅಂತ ಇರೋದು? ಜನಸಾಮಾನ್ಯರಲ್ಲಿ ಜನಸಾಮಾನ್ಯರು. ಕನ್ನಡ ಪರವಾಗಿರೋರಿಗೆ ಏನು ಹೇಳ್ತೀವಿ ನಾವು, ನಮ್ಮ ಎಜುಕೇಷನ್ ಸಿಸ್ಟಮ್ಮು ಏನೋ ಅತ್ಯುತ್ತಮಗೊಳಿಸ್ಬೇಕು, ಇಂಜಿನಿಯರಿಂಗು ಮೆಡಿಕಲ್ಲು ಪ್ರತಿಯೊಂದು ಕನ್ನಡದಲ್ಲಿ ಬರಬೇಕು, ಕನ್ನಡದಲ್ಲಿ ತರಬೇಕು. ಕನ್ನಡದಲ್ಲಿ ಇವಾಗ ಜಪಾನೀಸ್ ಮಕ್ಕಳು ಹೆಂಗೆ ಜಪಾನಿಲಿ ಕಲ್ತ್ಕೊಳ್ತಾರೋ ಆ ಥರ ವ್ಯವಸ್ಥೆ ಬರಬೇಕು. ಅದು ಇವತ್ತಿಲ್ಲ ಅನ್ನೋದಕ್ಕೆ ನಾನೂ ಕಾರಣ ಇರ್ಬೋದು, ನನ್ನ ಹಿಂದಿನ ತಲೆಮಾರುಗಳು ಕಾರಣ ಇರುತ್ತೆ. ಅದು ನಾವು ಹೊರಗೆ ಹೋಗಬೇಕಾಗಿರೋ ದಾರಿ ಎಲ್ಲವೂ ಕನ್ನಡದಲ್ಲೇ ಸಿಗಬೇಕು, ಅದು ಒಂದು. ಇವತ್ತಿನ ದಿನ ನೀವು ಇಂಗ್ಲೀಷ್ ಒಪ್ಕೋತೀರಾ, ಕನ್ನಡ ಒಪ್ಕೊಳ್ಳಲ್ಲ ಅಂದರೆ, ಇಂಗ್ಲೀಷನ್ನು ಹಿಂದಿ ನಾಡುಗಳಲ್ಲಿ ಇವತ್ತಿನ ದಿನ ಉತ್ತರ ಪ್ರದೇಶದಲ್ಲಿ 10,000 ಸ್ಕೂಲು ಕನ್ನಡ ಇದು ಹಿಂದಿ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಂ ಮಾಡಿದ್ರಲ್ಲ, ಯಾವ ಕಾರಣದಿಂದ ಹಿಂದಿ ಜನರು ಇವತ್ತು ಇಂಗ್ಲೀಷ್ನ ಒಪ್ಕೋತಾ ಇದ್ದಾರೆ? ಅದೇ ಕಾರಣಕ್ಕೆ ಕನ್ನಡಿಗರು ಇಂಗ್ಲೀಷ್ನ ಒಪ್ಕೋತೀವಿ. ಯಾವ ಕಾರಣಕ್ಕೆ ಹಿಂದಿ ಜನರು ಕನ್ನಡನ ಒಪ್ಕೊಳ್ಳಲ್ಲ, ನಾವು ಅದೇ ಕಾರಣಕ್ಕೆ ಹಿಂದಿನ ಒಪ್ಕೊಳ್ಳಲ್ಲ. ನೀವು ಭಾಷೆಗಳನ್ನ ಕಲಿಯೋದಕ್ಕೆ ಶಾಲೆಯಲ್ಲಿ ಕಡ್ಡಾಯ ಇಟ್ಟು ಪಾಸ್ ಆಗದೆ ಹೋದರೆ ನಿಮ್ಗೆ ವರ್ಷ ಹೋಯ್ತು ಅನ್ನೋದಕ್ಕೆ ವ್ಯತ್ಯಾಸ ಇದೆ. ಭಾಷೆಗಳನ್ನ ಯಾವ ಭಾಷೆ ಬೇಕಾದ್ರೆ ಕಲೀಲಿ. ಮುಂದೆ ನಾನು ಬೇರೆ ರಾಜ್ಯಕ್ಕೆ ವಲಸೆ ಹೋಗಬೇಕು, ಅದಕ್ಕೆ ನಂಗೆ ಹಿಂದಿ ಬೇಕು ಅಂತಂದರೆ ಅದು ತಪ್ಪು ವಾದ. ನಾನು ನಾಳೆ ಮಹಾರಾಷ್ಟ್ರಕ್ಕೆ ಹೋಗ್ಬೋದು, ಪಶ್ಚಿಮ ಬಂಗಾಳಕ್ಕೆ ಹೋಗ್ಬೋದು, ತಮಿಳ್ನಾಡಿಗೆ ಹೋಗಬೇಕಾದಾಗ ಅಲ್ಲಿ ಭಾಷೆ ಕಲ್ತ್ಕೋತೀನಿ. ಇವತ್ತಿನ ದಿನ IAS ಆಫೀಸರ್ ಆದವನು ಕರ್ನಾಟಕ ಕೆಡರ್ ಬರಬೇಕು ಅಂದರೆ 6 ತಿಂಗಳು ಅವನು ಕನ್ನಡ ಭಾಷೆ ಟ್ರೈನಿಂಗ್ ಕೊಡ್ತಾರಲ್ಲ ಅವನಿಗೆ. ಹಾಗೆ ಕೇಂದ್ರ ಸರ್ಕಾರದಲ್ಲಿ ನಿಮಗೆ ಯಾವ ಊರಿಗೆ ನನಗೆ ಪೋಸ್ಟ್ ಮಾಡ್ತಿರೋ ಅಲ್ಲಿ ಭಾಷೆ ತೊಗೊಂಡು ನಾನು ಕಲ್ತ್ಕೋತೀನಿ. ಕರ್ನಾಟಕಕ್ಕೆ ಬರೋ ಬ್ಯಾಂಕಿಂಗ್ ಪರೀಕ್ಷೆಗಳನ್ನ ನಾವು ಕನ್ನಡದಲ್ಲಿ ಮಾಡಲ್ಲ, ಇಂಗ್ಲೀಷಲ್ಲಿ ಹಿಂದಿನಲ್ಲಿ ಮಾಡ್ತೀವಿ. ಅಲ್ಲಿ ಆಯ್ಕೆ ಆಗ್ತಾರೆ, ಇಲ್ಲಿ ಬಂದು ಗ್ರಾಮೀಣ ಬ್ಯಾಂಕಲ್ಲಿ ಹಿಂದಿಲಿ ಕೂತ್ಕೋತಾರೆ. ಇವ್ರು ಹೇಳ್ಬೇಕಾದ್ರೆ ನಮ್ಮ ಬ್ಯಾಂಕ್ ಅಧಿಕಾರಿಗಳು ಹಿಂದಿಯವ್ರು ಬರ್ತಾರೆ. ಅದಕ್ಕೋಸ್ಕರ ನಮ್ಗೆ ಹಿಂದಿ ಬೇಕು ಅಂದರೆ ಇದು ಗುಲಾಮ್ಗಿರಿ ಅಲ್ದ ಇನ್ನೇನು? ಕನ್ನಡ ನಾಡಲ್ಲಿರೋ ಬ್ಯಾಂಕ್ ಕನ್ನಡ ಕಲ್ತು ಅವನು ಬರಬೇಕು, ನಾನಲ್ಲ. ಇವಾಗ ಕಲಿಯೋಕೆ ಕೋಟಿ ಭಾಷೆ ಬಂದವ್ರು ಕನ್ನಡ ಮಾತಾಡಿ ಅಂತ ಜಗಳ ಮಾಡಿದೀವಿ. ಇಲ್ಲ ಕೇಳಿ, ಕಲಿಯೋಕೆ ಕೋಟಿ ಭಾಷೆ ಅಂತಾರಲ್ಲ, ಅದು ನಮಗೂ ಗೊತ್ತಿದೆ. ಯಾವತ್ತು ಹಿಂದಿ ಭಾಷೆ ನಾನು ಹೇಳೋದು, ಹಿಂದಿ ನಾಡಿಗೆ ನಾನು ಹೋಗ್ತೀನಾ, ಅಲ್ಲಿ ವಲಸೆ ಹೋಗ್ತೀನ, ಹಿಂದಿಲೇ ಮಾತಾಡಬೇಕು. ತಮಿಳ್ನಾಡಿಗೆ ವಲಸೆ ಹೋಗ್ತೀನ, ತಮಿಳಲ್ಲಿ ಮಾತಾಡಬೇಕು. ಅದು ಪ್ರವಾಸಿಗೆ ಬೇರೆ. ಒಂದಿನಕ್ಕೆ ಹೋಗಿ ಬರೋ ಅವ್ನಿಗೇನು ಬೇಕಾಗಿಲ್ಲ. ನೀವು ಜಪಾನ್ಗೆ ಹೋಗ್ತೀರಾ ಪ್ರವಾಸಕ್ಕೆ, ಏನು ಮಾಡ್ತೀರಾ, ಏನೋ ಕೆಲಸದ ಮೇಲೆ ಹೋಗ್ತೀರಾ ನೀವು ಅಂದರೆ ಆ ಭಾಷೆ ಕಲ್ತು ಅಲ್ಲಿ ಮಾತಾಡಬೇಕು. ನೀವು ಇಡೀ ದೇಶಕ್ಕೆ ಒಂದು ಭಾಷೆ ಬೇಕು, ಅದು ಹಿಂದಿ ಆಗಬೇಕು ಅಂದ ತಕ್ಷಣ ಉಳಿದ ಭಾಷೆಗಳಿಗೆ ಮರಣ ಶಾಸನ. ಅದು ಕೆಲವರು ಸ್ಟ್ರಗಲ್ ಆಗುತ್ತೆ ನಾಳೆ ದಿನ ಅಂದರೆ ಬೆಳೆಯೋ ಸಸಿ ಮೊಳಕೆಯಲ್ಲಿ ಅನ್ನೋ ರೀತಿಯಲ್ಲಿ ಈಗಲೇ ನೀವು ಅದನ್ನ ಕಲಿಸಿ ಕೊಡದೆ ಹೋದ್ರೆ ನಾಳೆ ದಿನ ಸ್ವಲ್ಪ ಕಷ್ಟ ಆಗಬಹುದು. ಸರಿ, ಹಾಗಾದ್ರೆ ಬರೀ ಯಾಕೆ ಹಿಂದಿ, ತಮಿಳು ಕಲ್ಸ್ಕೊಡಿ, ತಮಿಳ್ನಾಡಿಗೂ ಹೋಗ್ಬೋದು, ಕೇರಳ 25 ಭಾಷೆ ಕಲಿಸಿ. ಇನ್ನೊಂದು ದುರಂತ ಅಂದ್ರೆ, ನಾವು ಮತ್ತೆ ಅಗೇನ್ ಗ್ರೇಡಿಂಗ್ ಅಂತ ಹೇಳಿದ ಆ ವಿಷಯಕ್ಕೆ ಮರ್ತಿದ್ದಕ್ಕೆ ಹೇಳ್ತಾ ಇದ್ದೀನಿ. ಇಂಗ್ಲಿಷ್ ಗಣಿತದಲ್ಲಿ ವಿಜ್ಞಾನದಲ್ಲಿ ತಗೊಳ್ಳೋ ಅಂಕನ ಹಿಂದಿನಲ್ಲಿ ತಗೊಂಡು ನಾನು ತುಂಬಿಸ್ಕೋತೀನಿ ಅನ್ನೋದು ಯಾವ ನ್ಯಾಯ? ಗಣಿತದಲ್ಲಿ ತಗೊಳ್ಳಯ್ಯ, ಗಣಿತದಲ್ಲಿ ಬೇಕಾದ್ರೆ, ವಿಜ್ಞಾನದಲ್ಲಿ ಬೇಕಾದ್ರೆ ವಿಜ್ಞಾನದಲ್ಲಿ ತಗೋ. ನಾವು ಹೇಳ್ತಾ ಇರೋದು ಹಿಂದಿನಲ್ಲಿ ನಮಗೆ ಬೇಡದೇ ಇರೋ ಭಾಷೆ. ಇದ್ರ ಎಲ್ಲದರ ಹಿಂದೆ ಹಿಂದಿನ ಕಲಿಸೋದಕ್ಕೂ ಹಿಂದಿನ ಒಪ್ಪದೇ ಇರೋದಕ್ಕೂ ಒಂದು ದೊಡ್ಡ ಕಾರಣ ಇದೆ. ನೋಡಿ, ಭಾರತದಲ್ಲಿ ಮೊದಲನೇ ಕನಸು ಕಂಡಿದ್ದರಿಂದ ಮಹಾತ್ಮ ಗಾಂಧಿಯವ್ರ ಕಾಲದಿಂದ ಹಿಡಿದು ಹಿಂದಿನ ಭಾರತ ಇಡೀ ಬಳಸಬೇಕು ಅಂತ ಮಾಡಿಬಿಟ್ರು. ಇವತ್ತಿನ ದಿನ ಅದರಿಂದ ಏನು ಪರಿಣಾಮ ಅಂದರೆ, ಕರ್ನಾಟಕದ ಜನ ದಟ್ಟಣೆ ಅಂದರೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಇದು ಭಾರತದ ಎಲ್ಲ ಕಡೆಗಿಂತ ಕಮ್ಮಿ ಇದೆ. ಜನನ ಪ್ರಮಾಣ ಬೇರೆ ಕಡೆಗಿಂತ ಇಲ್ಲಿ ಕಮ್ಮಿ ಇದೆ. ಅದಕ್ಕೆ TFR ಅಂತಾರೆ, ಹೆರು ಎಣಿಕೆ, ಎಷ್ಟು ಜನ ಮಕ್ಕಳನ್ನ ಹೆರ್ತೀವಿ ಅಂತ. ಕರ್ನಾಟಕದ ಜನಸಂಖ್ಯೆ ಮತ್ತು ಇದು ಕುಸಿತಾ ಇದೆ, ಮತ್ತು ದಟ್ಟಣೆ ಕಮ್ಮಿ ಇದೆ. ಉತ್ತರದ ನಾಡುಗಳಲ್ಲಿ ಇವತ್ತಿಗೂ 2 ಕುಟುಂಬ ಅಂದರೆ 3 ಮಕ್ಕಳು 4 ಮಕ್ಕಳು ಆಗ್ತಾನೆ ಇದ್ದಾರೆ. ಅಲ್ಲಿ ಜನದಟ್ಟಣೆನೂ ಹೆಚ್ಚು. 1 ಚದರ ಕಿಲೋಮೀಟರಲ್ಲಿ 1000 ಜನ ಹುಟ್ಟುತ್ತಾರೆ, 1000 ಜನ ಬದುಕ್ತಾರೆ. ನಮ್ಮಲ್ಲಿ 300 ಜನ ಇದ್ದೀವಿ. ಇಲ್ಲಿ ನಿಮಗೆ ಭೂಕಂಪ ಇಲ್ಲ, ಪ್ರವಾಹ ಇಲ್ಲ, ಮಣ್ಣು ಮಸಿ ಎಂಥದೂ ಇಲ್ಲ. ಕೆಲಸಗಳು ಇಲ್ಲಿ ಸಿಗುತ್ತೆ, ವಿದ್ಯಾಶಾಲೆಗಳು ಚೆನ್ನಾಗಿದೆ. ಇಲ್ಲಿ ನಾವು ಫಲವತ್ತಾಗಿ ಬೆಳೆಸ್ತೀವಿ. ಅಲ್ಲಿಂದ ನೀವು ಪುಕ್ಸಟ್ಟೆ ಟ್ರೈನ್ ಹಾಕ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಕಳಿಸ್ತೀವಿ. ಇಲ್ಲಿ ಬರೋರ್ಗೇನು, ನೀವು ಹಿಂದಿ ಯಾಕೆ ಕಲಿಬೇಕು? 1ನೇ ಕ್ಲಾಸಿಂದ ನೀವು ಹಿಂದಿ ಕಲೀರಿ. ಅಲ್ಲಿಂದ ಬರೋರು ಹಿಂದಿಯವ್ರ ಜೊತೆನೂ ಹಿಂದಿಲಿ ಮಾತಾಡಿ. ನೀವು ಅಲ್ಲಿಗೆ ಹೋದ್ರು ಹಿಂದಿ ಮಾತಾಡಿ. ಇದು ಗುಲಾಮಗಿರಿ ಮತ್ತೆ ಹಂಗಾಗಿದೆ ಅಂತ. ಓಕೆ ಓಕೆ, ಬರ್ತೀನಿ ಸರ್. ಅಂದ್ರೆ ವಲಸೆ ಏನಿದೆ, ಅನಿಯಂತ್ರಿತ ವಲಸೆ ತಡೆಯೋದಕ್ಕೆ ಇದು ಬೇಕು ಅಂತ. ಅದನ್ನ ಯಾಕೆ ಅನಿವಾರ್ಯ ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಅದಲ್ಲ ಅಂತ. ರಘುಪತಿ ಸರ್,
ಏನಾದ್ರು ರಿಯಾಕ್ಷನ್ ಇದೆಯಾ ಸರ್ ಆಸ್ ಅ ಪೇರೆಂಟ್ ಆಗಿ ಇದನ್ನೆಲ್ಲ ಕೇಳಿಸ್ಕೊಂಡಾದ್ಮೇಲೆ ನಿಮಗೆ? ಹೌದು ಮೇಡಮ್, ಈಗ ಹಿಂದಿ ನಮಗೆ ಅನಿವಾರ್ಯ ಅಂತ ಅಲ್ಲ. ಈಗ ನಾನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೂ ಹಿಂದಿ ಮಾತಾಡಲೇಬೇಕು. ನಾನು ಡೆಲ್ಲಿಯಲ್ಲಿ ಇರ್ತಕ್ಕಂಥ ನಮ್ಮ ಹೆಡ್ ಆಫೀಸ್ ಜೊತೆ ನಾನು ಕಮ್ಯುನಿಕೇಟ್ ಮಾಡಬೇಕು. ಅವ್ರು ಹಿಂದಿಯಲ್ಲಿ ಮಾತಾಡ್ತಾರೆ, ನಾನು ಮಾತಾಡ್ತೀನಿ. ಆದರೆ ನಾನು 10ನೇ ತರಗತಿವರೆಗೂ ನಮ್ಗೆ ಹಿಂದಿ ಬರ್ತಾನೆ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ನಮ್ಗೆ ಅವಾಗ ಎಕ್ಸಾಮ್ ಎಲ್ಲ ಹೆಂಗೆ ಬರಿತಾ ಇದ್ರು, ಹೆಂಗೆ ಹೇಳ್ಕೊಡ್ತಾ ಇದ್ರು ಅಂದರೆ ಕ್ವಶನ್ ಪೇಪರಲ್ಲಿ ಏನಿದೆ ಅದನ್ನೇ ಬರ್ದ್ಬಿಡು ನಿನಗೆ ಮಾರ್ಕ್ಸ್ ಕೊಟ್ಬಿಡ್ತಾರೆ ಅಂತ. ಅಲ್ಲ, ತುಂಬಾ ಜನ ಹಂಗೆ ಮಾಡಿದ್ರು, ಇವ್ರು ಕೇಳಿ ತುಂಬಾ ಜನ ಹಂಗೆ ಮಾಡಿದ್ರು. ಸೊ ನಮಗೆ ಅದು ಹಿಂದಿ ಕಲಿಲೇಬೇಕು ಅಂತಲ್ಲ, ನಿಮ್ಗೆ ಹಿಂದಿ ಕಲಿಬೇಕು ಅಂದ್ರೆ ನೀವು ಆದಾದ್ಮೇಲೆ ಕಲ್ತ್ಕೋಬಹುದು. ಮತ್ತೆ ನಿಮ್ಗೆ PUC ಗಾಗ್ಲಿ ಅಥವಾ ನಿಮ್ಗೆ ಡಿಗ್ರಿಗೆ ಓದ್ಬೇಕಾದ್ರೆ ನಿಮ್ಗೆ ಹಿಂದಿ ಇಲ್ಲ, ನಿಮ್ಗೆ ಅವಾಗ ಒಂದು ಲ್ಯಾಂಗ್ವೇಜ್ ಕಡಿಮೆ ಆಗ್ಬಿಡುತ್ತೆ. ಈಗ ನೀವು PUC ಗೆ ಹೋದ ತಕ್ಷಣ ಫಸ್ಟ್ ಲ್ಯಾಂಗ್ವೇಜ್ ಮಾತ್ರ ಇರೋದು. ಸೊ ಅಲ್ಲಿ ನಿಮಗೆ PCMB ಅಥವಾ ನೀವು ಸೈನ್ಸ್ ಏನಾದ್ರು ತೊಗೊಂಡ್ರೆ PCMB ಜೊತೆ ಒಂದು ಲ್ಯಾಂಗ್ವೇಜ್ ಮಾತ್ರ ಬರುತ್ತೆ, ಹಿಂದಿ ಇಲ್ಲ. ಸೊ ಮತ್ತೆ ಮುಂದಕ್ಕಿಲ್ಲ ಅಂದಾಗ ಇಲ್ಲೇ ಏನಕ್ಕೆ ಬೇಕು? ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಹಿಂದಿ ಬೇಡ ತರಿ, ಬಟ್ ಹಿಂದಿ ಕಲಿಬೇಕು. ಕಲಿಯೋದಕ್ಕೆ ನೀವು ರಾಜ್ಯ ಸರ್ಕಾರ ತಗೊಂಡಿತ್ತು, ಕಲಿಯೋದಕ್ಕೋಸ್ಕರ ನಾವು ಗ್ರೇಡಿಂಗ್ ವ್ಯವಸ್ಥೆ ಮಾಡ್ತೀವಿ, ಅಂದರೆ ಹೇಳ್ಕೊಡ್ತೀವಿ ಅವ್ರಿಗೆ. ಭಾಷಾ ಜ್ಞಾನ ಬರೀಬೇಕು, ಭಾಷಾ ಜ್ಞಾನ ಬೆಳಿಬೇಕು ಅನ್ನೋದಕ್ಕೋಸ್ಕರ ನಾವು ಹಿಂದಿ ಹೇಳ್ಕೊಡ್ತೀವಿ ಅಂತ. ಮತ್ತೆ ನೆನ್ನೆ ಸುಪ್ರೀಂ ಕೋರ್ಟು, ಹೈಕೋರ್ಟು ಕ್ಲಿಯರ್ ಆಗಿ ಹೇಳಿದೆ, ನೀವು ಎಜುಕೇಷನ್ ಅಂದರೆ ಟೀಚರ್ನ ಮೌಲ್ಯಮಾಪನವನ್ನು ಜಾಸ್ತಿ ಮಾಡಿ, ಅಂದರೆ ಒಳ್ಳೆ ಟೀಚರ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ ಅಂತ. ಆದರೆ ಸರ್ಕಾರ ಮಾಡಬೇಕಾದ್ರೆ ಈಗ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾನೆ ಇಲ್ಲ. ಟೀಚರ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾದ್ರೆ ಅವ್ರ ಗ್ರೇಡಿಂಗ್ ಕಡಿಮೆ ಮಾಡ್ತಾ ಇದೆ, ಬರ್ತಾ ಅವ್ರ ಗ್ರೇಡಿಂಗ್ ಕಡಿಮೆ ಮಾಡ್ತಾ ಇದೆ. ಮೊದಲು ನೀವು ಪ್ರೈವೇಟ್ ಸ್ಕೂಲುಗಳಲ್ಲಾಗಿರ್ಬೋದು, TCH ಇರೋರ್ನ, B.Ed ಮಾಡಿರೋರ್ನ ಅಂಥವ್ರನ್ನೇ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇದ್ರು. ಅದಾಗ ಈಗ ನೋಡಿ ಸುಮ್ಮನೆ ಸೆಕೆಂಡ್ PUC ಆಗಿದೆ, ಯಾಕಂದ್ರೆ ಈಗ ಸ್ಕೂಲು ನಾಯಿ ಕೊಡಂಗೆ ತಲೆ ಎತ್ಬಿಟ್ಟಿದೆ ಎಲ್ಲ ಕಡೆ. ಒಂದೊಂದು ಏರಿಯಾಗೆ ಹೋದ್ರೆ ನಿಮಗೆ, ಹೌದು ಮೇಡಮ್, ನೀವು ಒಂದೊಂದು ಏರಿಯಾಗೆ ಹೋದ್ರೆ 10 ಸ್ಕೂಲ್ ಸಿಗುತ್ತೆ, ಒಂದೊಂದು ಬೀದಿಗೆ ಹೋದ್ರೆ 10 ಸ್ಕೂಲ್ ಸಿಗುತ್ತೆ. ಅವ್ರೇನು ನಿಮ್ PUC ಆಗಿದ್ಯಾ, ಬಂದು ಸುಮ್ಮನೆ ಏನಪ್ಪ ನಿಂಗೆ ಹಿಂದಿ ಮಾತಾಡಕ್ ಬರ್ತಾ ಮಾಡ್ಬಿಡು, ನೀನು ಸುಮ್ಮನೆ ಮಾಡ್ಬಿಡು ಅಂತ ಅದೇ ಥರ ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಅದೇ ಥರ ಮಾಡ್ತಾ ಇರೋದ್ರಿಂದ ನಿಮಗೆ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಸೊ ಗುಣಮಟ್ಟ ಹೆಚ್ಚಿಸಬೇಕು. ಮತ್ತು ಇದರಲ್ಲಿ ನಮ್ಗೆ ಹಿನ್ನಡೆ ಆಗಿರೋದು ನಮ್ಮ AG ಅವರು, ನಮ್ಮ ಅಡ್ವೊಕೇಟ್ ಜನರಲ್ ಅವರು ಸರಿಯಾಗಿ ವಾದ ಮಾಡಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವ್ರು ಇನ್ನೂ ಹೆಚ್ಚಿನಾಗಿ ನಮ್ಮ ನ್ಯಾಯಮೂರ್ತಿಗಳಿಗೆ ಮನವರಿಕೆ ಮಾಡಿಕೊಡ್ಬೋದಾಗಿತ್ತು. ಅವ್ರು ಹೆಚ್ಚಿನದಾಗಿ ಮನವರಿಕೆ ಮಾಡಿಕೊಟ್ಟಿದ್ರೆ ಖಂಡಿತ ಇದು ನಮ್ಮ ಪರವಾಗಿ ಅಂದರೆ ಮಕ್ಕಳ ಪರವಾಗಿ ಬರ್ತಾ ಇತ್ತು ತೀರ್ಪು ಅಂತ, ನಾನು ಗ್ರೇಡ್ ಪರವಾಗಿ ಬರ್ತಾ ಇತ್ತು. ಸೊ ಇಷ್ಟಿನ ಅಂದರೆ ಬಹು ಏಕೆಂದರೆ ಒಬ್ಬರಿಗೆ ನ್ಯಾಯ ಸಿಗದೇ ಇದ್ರೂ ಪರವಾಗಿಲ್ಲ, 10 ಜನಕ್ಕೆ ನ್ಯಾಯ ವಂಚಿತ ಆಗಬಾರ್ದು ಅನ್ನೋದೊಂದು ನಮ್ಮದು ಕಾನೂನೇ ಇದೆ. ಸೊ ಹಂಗಾಗಿ ಕೇವಲ ಯಾರೋ ಒಂದು ಸ್ವಲ್ಪ ಅಂದರೆ ಚೆನ್ನಾಗಿ ಓದೋ ಮಕ್ಕಳು ಕೆಲವರು ಇರ್ತಾರೆ, ಅವ್ರಿಗೋಸ್ಕರ ಇನ್ನೂ 10 ಜನ ಅಂದರೆ 100 ಜನ ನಿಮಗೆ ಓದದೇ ಇರೋರು ಅಥವಾ ಇದಕ್ಕೋಸ್ಕರ ಇದನ್ನು ನಂಬಿಕೊಂಡು ಓದ್ದೇ ಅಂತ ಮಕ್ಕಳಿಗೆ ನ್ಯಾಯ ಸಿಗ್ದಂಗೆ ಆಗಬಾರ್ದು. ಸೊ ಅವ್ರಿಗೆ ಮತ್ತೆ ಏನಾದರೂ ಈಗ ಸರ್ಕಾರ ಬಂದು ಅವ್ರಿಗೆ ಏನಾದರೂ ಒಂದು ಗ್ರೇಸ್ ಅಂಕಗಳನ್ನ ಏನಾದರೂ ಕೊಡಬೇಕು ಅಂತ ನಾನು ಇದ್ರ ಮೂಲಕ ಕೇಳ್ಕೊತೀನಿ. ಸರ್ ಹೇಳಿದ್ರಲ್ಲಿ ಒಂದು ಪಾಯಿಂಟ್ ಇದೆ. ಅವ್ರು ಹೇಳ್ತಾ ಇರೋದು, ಕಾನೂನಿನ ಪ್ರಕಾರ ನೀವು ಅಂದ್ಕೊಳ್ಳೋದು 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಆತ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಆತನಿಗೆ ಶಿಕ್ಷೆ ಆಗಬಾರ್ದು ಅಂತ. ಹಾಗೆ ಇದಕ್ಕೆ ಇಂಪ್ಲಿಮೆಂಟ್ ಮಾಡಿ ಅಂತ. ಎಷ್ಟೋ ಜನ ಮಕ್ಕಳು ಹಿಂದಿ ಕಲ್ತು ಬಿಟ್ಟಿದ್ದಾರೆ, ಓದ್ಬಿಟ್ಟಿದ್ರು, ಲಾಸ್ಟ್ ಮಿನಿಟ್ ಎಕ್ಸಾಮ್ ಬರೆಯೋದಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ರು. ನೀವು ಆಲ್ ಆಫ್ ಅ ಸಡನ್ ಇಲ್ಲ ಗ್ರೇಡ್ ಕೊಡ್ತೀವಿ, ಅಂಕ ಕೊಡಲ್ಲ ಅಂದ್ರೆ ಈಗ ಹೈಕೋರ್ಟ್ ಹೇಳ್ತಾ ಇರೋದಿಲ್ಲ ಅಂಕ ಕೊಡಿ ಅಂತ. ಎಷ್ಟೋ ಜನ ಫೇಲ್ ಆಗುವಂತ ವಿದ್ಯಾರ್ಥಿಗಳು ಖುಷಿ ಆಗಿದ್ರು, ಪರವಾಗಿಲ್ಲಪ್ಪ ಹೆಂಗೋ ಗ್ರೇಡ್ ಕೊಡ್ತಾರಲ್ವಾ, ಬರೆದ್ರಷ್ಟು ಬಿಟ್ರಷ್ಟು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ರು. ಆಲ್ ಆಫ್ ಅ ಸಡನ್ ಈಗ ಅಂಕ ಕೊಡ್ತೀನಿ ಅಂತಿದ್ದೀರಲ್ಲ, ಇದು ಆತಂಕಕ್ಕೀಡು ಮಾಡ್ತಾ ಇದೆಯಂತ. ಸೊ ಗೊತ್ತಿಲ್ಲ, ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರ ಬಹಳ ಮಹತ್ವದ್ದಾಗಿದೆ ಈ ವಿಚಾರದಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸೋಣ.